ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಒಂದು ಬೆಳೆಗೆ ವಿಲ್ಟ್ ಪ್ರಾಬ್ಲಮ್ ಇತ್ತಂತ ಹೇಳ್ಬಿಟ್ಟು ರಾಟ್ ಕಿಟ್ ಬಳಸಿದ್ರ, ಅದರಿಂದ ಏನು ನಿಮ್ಗೇನು ಉಪಯೋಗ ಆಗಿದೆ? ಸೊ ಅದನ್ನು ನಿಮ್ಮದೊಂದು ಅಡ್ರೆಸ್ ಮುಖಾಂತರ ತಿಳಿಸ್ಕೊಡಿ ಸರ್. ಸರ್, ನಮ್ಮ ಹೆಸರು ದರ್ಶನ್ KS ಅಂತ. ಓಕೆ ಸರ್. ನಮ್ಮದೂರು ಕೊಡದವಾಡಿ ದೊಡ್ಡಗಂಜೂರು ಪೋಸ್ಟ್, ಚಿಂತಾಮಣಿ ತಾಲೂಕು. ನಮ್ಮದು ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ನಾರು ಉಣಿದ್ಮೇಲೆ ಹಾಂ ಸರ್, ಒಂದು 20 ಡೇಸ್ ಆದಮೇಲೆ ನಾರೆಲ್ಲ ವಿಲ್ಟ್ ಬಂದು ಸಾಯ್ತಾ ಇತ್ತು. ಅದರಿಂದ ಫಾರ್ಮರ್ ಚಾಯ್ಸು ಕಂಪ್ನಿ ಕಡೆಯಿಂದ ಇದು ರಾಟ್ ಸ್ಪೆಷಲ್ ಅಂತ ಮತ್ತೆ ಟೋಟಲ್ ಆಗಿ ರಾಟ್ ಕಿಟ್ ಅಂತ ಕೊಡ್ತೀವಿ. ರಾಟ್ ಕಿಟ್ ಅಂತ ಕೊಟ್ಟಿದ್ರು. ಹಾಂ ಸರ್. ಆ ರಾಟ್ ಕಿಟ್ ಇಂದ ಫುಲ್ ಕಂಟ್ರೋಲ್ ಬಂತು. ಅದಕ್ಕೂ ಡಿಫ್ರೆನ್ಸ್ ಹೆಂಗ್ ಗೊತ್ತಾಯ್ತು ಅಂತಾರೆ, ನಮ್ಮ ಜೊತೆಯಲ್ಲೇ ಉಣಿದ್ದ ನಮ್ಮ ಚಿಕ್ಕಪ್ಪ ಅವರೊಬ್ರು ಉಣಿದ್ರು. ಓಕೆ ಸರ್. ಅವರು ಈ ಥರವೇನು ಬೀಳಲಿಲ್ಲ. ಅವ್ರು ಮಾಮೂಲಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಿದ್ರು. ಆದ್ರೂ ಅವ್ರದ್ದು ಕೆಮಿಕಲ್ಸ್ ಯೂಸ್ ಮಾಡ್ತಿದ್ರು ಸಮೇತ ಅವ್ರದ್ದು ರಿಸಲ್ಟ್ ಬರಲಿಲ್ಲ. ಬಟ್ ನಮ್ದು ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಗಿಡ ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ, ಹೂವು ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ. ಮತ್ತು ಗಿಡ ಇದು ಹೂವು ದಪ್ಪ ಸೈಜು ಶೈನಿಂಗು ಫುಲ್ ಸೂಪರಾಗಿ ಬರ್ತಿದೆ. ಬಟ್ ಈ ಥರ ಕೆಮಿಕಲ್ಸ್ ಯೂಸ್ ಮಾಡಿ ಸೈಜ್ ಹೂವು ಮೇ ಬಿ ಬರ್ಬೋದು, ಬರದೇ ಇರ್ಬೋದು. ಬಟ್ ಇದರಿಂದ ಚೆನ್ನಾಗಿ ಬಂದಿದೆ. ಅಂದರೆ ನೀವು ಕಟ್ ವೆಜ್ಜು ಬಳಸಿದ್ರೆ ಸೈಜ್ ಬರೋದಕ್ಕೆ. ಸರ್, ಈಗ ಟೋಟಲ್ ಆಗಿ ರೈತರಿಗೆ ಏನು ಕಷ್ಟ ಅಂದರೆ ವಿಲ್ಟು ಈ ಸೆಂಟೆಲ್ಲ ಹಾಕೋದಕ್ಕೆ ಮ್ಯಾಕ್ಸಿಮಮ್ ಭಯ ಪಡ್ತಾ ಇರೋದು ಏನಪ್ಪ ಅಂದರೆ ಆ ಹೂವು ಬರೋ ಟೈಮ್ಗೆ ಸತ್ತೋಗ್ಬಿಡುತ್ತೆ ಅನ್ನೋ ಒಂದು ತುಂಬ ಭಯ ಇದೆ. ಸೊ ನೀವು ರಾಟ್ ಕಿಟ್ ಬಳಸ್ತಿದ್ದೀರಾ, ರಾಟ್ ಕಿಟ್ಟಲ್ಲಿ ಬಳಸೋದ್ರಿಂದ 100%. ಹಾಂ ಸರ್. ಈಗ ನೋಡಿ, ನೀವು 100 ಅಂತೀರಾ, ನೀವು ರೈತರು ನಿಮಗೆ ರಿಸಲ್ಟ್ ಬಳಸಿ ನೀವು 100% ಹೇಳಿರ್ತೀರಾ. ಕೆಲವು ಫೋನ್ ಕಾಲ್ಸಿಂದ ನಮ್ಗೆ ಏನು ಮಾಡ್ತಾರೆ ಅಂದರೆ ನೀವು ಗ್ಯಾರಂಟಿ ಕೊಡ್ತೀರಾ ಅಂತಾರೆ. ಈ ಒಂದು ವಿಲ್ಟ್ ಮೇಲೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಏಕಂತಂದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬಟ್ 90% ಕಂಟ್ರೋಲ್ ಆಗುತ್ತೆ. ನಿಮ್ಗೊಂದು ಈ ಒಂದು ರಿಸಲ್ಟ್ 90% ನಮಗೆ ಬಂದಿದೆ ರಿಸಲ್ಟ್. ಹಾಂ ಸರ್. ಅಂದರೆ ಈಗ ನೀವು ಎಷ್ಟು ಒಂದೇ ರಾಟ್ ಕಿಟ್ಟಲ್ಲಿ ಬಂತ ಅಥವಾ 2 ಸಾರಿ ಏನಾದ್ರು ಬಳಸಿದ್ರೆ ಸರ್? ಈಗ ನಾನು ಏನು ಹೇಳ್ತೀನಿ ಅಂದರೆ ಫಾರ್ಮರ್ಸ್ಗೆ ಈ ಬದಲಾವಣೆ ವಾತಾವರಣದಲ್ಲಿ ಬದಲಾವಣೆ ಆದಾಗ ನೀವು ಹಾಂ ಸರ್, ಯಾವುದೇ ಕೆಮಿಕಲ್ ಅಲ್ಲೂ ಸಮೇತ ಅದಕ್ಕೆ ಒಂದೇ ಸಲ ಕಂಟ್ರೋಲ್ ಬರಲ್ಲ. ನೀವೀಗ ಹಾಂ ಸರ್, ಅದರಿಂದ ನಾವೊಂದು 3 ಟೈಮ್ಸ್ ಬಿಟ್ಟು ಮೂರು ಟೈಮ್ ಬಿಟ್ಟಿದ್ದೀರಾ, ಇದು ಮಾಡಿದ್ವಿ. ಅದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಅಂದರೆ ಈಗ ಗಿಡ ಸಾಯ್ತಾ ಇದ್ದಾಗ ನೀವು ಬಿಟ್ರ ಅಥವಾ ಸ್ಟಾರ್ಟಿಂಗಿಂದ ಬಿಟ್ಕೊಂಡು? ಇಲ್ಲ, ಗಿಡ ಸತ್ತೋಗಿ ನಮ್ಗೆ ಗೊತ್ತಿಲ್ಲ ಇದು. ಓಕೆ ಸರ್. ನಾವು ಯಾರೋ ನಮ್ಮ ಫ್ರೆಂಡ್ ಒಬ್ಬ ಇವನಿಂದ ತಿಳ್ಕೊಂಡಿದ್ದು. ಓಕೆ ಸರ್. ಗಿಡ ಸತ್ತೋಗಿ ಫುಲ್ಲು ಎಲ್ಲ ಸತ್ತೋಗಿತ್ತು ನೋಡಿ. ಇದು ಗಿಡ ಸತ್ತು ಮತ್ತೆ ಉಣಿರೋ ಗಿಡ, ಅರ್ಧ ಗಿಡ ಎಷ್ಟು ಸತ್ತೋಗಿತ್ತೋ ಅದು ವೇಸ್ಟ್ ಆಗಿದೆ. ಬಟ್ ಇನ್ನು ಅರ್ಧ ಗಿಡದಲ್ಲಿ ಚೆನ್ನಾಗಿ ಬಂದಿದೆ. ಅಂದರೆ ಏನು ಒಂದು ಅರ್ಧ ಭಾಗ ಆಯಿತು ಅದು ಇದಾಗಿದೆ. ಬಟ್ ನಾವು ಅದ್ರ ಮೇಲೆ ನಿಮಗೆ ಅದು ರಾಟ್ ಸ್ಪೆಷಲ್ ರಾಟ್ ಕಿಟ್ ಬಳಸಕ್ ಮುಂಚೆ ಎಷ್ಟು ಗಿಡ ಸತ್ತಿತ್ತೋ ಅಷ್ಟು ಗಿಡ ಹೋಗಿದೆ. ಮತ್ತೆ ಅಲ್ಲಿ ಬಳಸಿದ ಮೇಲಿಂದ ಕಂಟ್ರೋಲ್ ಅದೇನು ರಾಟು ಅಲ್ಲಿಗೆ ಹೋಯ್ತು, ಅಲ್ಲಿಗೆ ಇದಾಗಿದೆ. ಈಗ ನೀವು ಎಷ್ಟಿದೆ ಸರ್ ಇದು ಬೈಲಿದು? ಸರ್, 2.25 ಎಕರೆ ಬೈಲ್. ಅಂದರೆ 3 ರಾಟ್ ಕಿಟ್ ಬಳಸಿದ್ದೀರಾ. ಈಗ ಅದು ನೀವು ಒಂದು ಸ್ಟಾರ್ಟಿಂಗು ಅಲ್ಲಿದೆ ಅಲ್ವಾ ಆ ಪ್ರಾಬ್ಲಮ್ಮು? ಹಾಂ, ಅದು ಏನಿದೆಯೋ ಅದು ಈ ರಾಟ್. ಹಾಂ ಸರ್. ಒಂದು ತಿಂಗಳಿಂದ ಹಂಗೆ ಇದೆ ಅದು. ಓಕೆ. ಅಂದರೆ ಏನು ಅದು ಇದೆಯೋ ಅದು ಬೇರೆ ಅದಕ್ಕೂ ಸ್ಪ್ರೆಡ್ ಆಗಿಲ್ಲ. ಹಾಂ ಸರ್. ಈಗ ಇಷ್ಟು ಸಮಸ್ಯೆ ಇದೆ ಸೆಂಟೆಲ್ಲದಲ್ಲಿ, ಇವತ್ತು ಭಯ ಪಡ್ತಿದ್ದಾರೆ ಫಾರ್ಮರ್ಸು. ಅದರಲ್ಲಿ ನೀವು ಸಿಂಗಲ್ ಗಿಡ ಉಣಿದ್ದೀರಾ. ಸಿಂಗಲ್ ಗಿಡನೇ ಇಷ್ಟು ಹೈಟು ಗ್ರೋತ್ ಬಂದಿದೆ. ಈ ಒಂದು ಪ್ರಾಡಕ್ಟು ನಿಮಗೆ ಗ್ರೋತ್ ಮೇಲೆ ಕೂಡ ಕೆಲಸ ಮಾಡಿದೆ. ಯಾಕಂದರೆ ಹೈಟು ಇಷ್ಟು ಹೈಟ್ ಬರಲ್ಲ ಚಳಿಗಾಲದಲ್ಲಿ ಈ ಸಿಂಗಲ್ ಗಿಡ. ಹಾಂ ಸರ್. ಏನೇನು ಕೊಡ್ತಾ ಇದ್ದೀರಾ ನೀವು? ಹಾಂ ಸರ್, ಈ ಥರ ಬೆಲೆ ಬರ್ತಾ ಇದೆ. ಹಾಂ ಸರ್. ಇದು ಈಗ ಈ ಒಂದು ಪ್ರಾಡಕ್ಟ್ ಬಳಸಿದ್ದೀರಾ. ಸೊ ಬೇರೆ ರೈತರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಬಿಲ್ಟು ಬಂದು ಸಾಯೋ ಗಿಡಕ್ಕೆ ಇದು 99% ಯೂಸ್ ಆಗುತ್ತೆ. ಹಾಂ ಸರ್. ನಾವು ಗಿಡ ಸಾಯೋದನ್ನ ಕಂಟ್ರೋಲ್ ಮಾಡ್ಬೋದು. ಅಂದರೆ ನಂಬಿಕೆಯಿಂದ ಮಾಡಲೇಬೇಕಲ್ಲ, ನಂಬಿಕೆಯಿಂದ ಮಾಡ್ಬೋದು. ಈ ಒಂದು ವಿಡಿಯೋನ ಯಾಕಂತಂದರೆ ಒಂದು 4 ಜನ ರೈತರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಶೇರ್ ಮಾಡ್ಕೊಬೋದು ಸರ್. ನಾವು ಹೇಳ್ತಾ ಇದ್ದೀರಲ್ಲ. ಓಕೆ, ಥ್ಯಾಂಕ್ ಯು ಸರ್. ಮತ್ತು ಅಡ್ರೆಸ್ಸು ಅಂತ ರಿಪೀಟ್ ಮಾಡಿ ಸರ್. ಸರ್, ನಮ್ಮದು ಚಿಂತಾಮಣಿ ತಾಲೂಕು ಕೊಡದವಾಡಿ ಗ್ರಾಮ. ತಮ್ಮ ಹೆಸರು ಸರ್? ನಮ್ಮ ಹೆಸರು ದರ್ಶನ್ KS ಅಂತ. ದರ್ಶನ್ KS, ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ವಾ? ಹಾಂ ಸರ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ತಾಲೂಕು, ಚಿಂತಾಮಣಿ ತಾಲೂಕು? ಚಿಂತಾಮಣಿ ತಾಲೂಕು, ಶ್ರೀನಿವಾಸಪುರ ಚಿಂತಾಮಣಿ ಸೆಂಟರ್ ಬರುತ್ತೆ. ಓಕೆ, ತುಂಬ ಧನ್ಯವಾದಗಳು ಸರ್. ಓಕೆ ಸರ್.